ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡೇರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಭಗವಂತನನ್ನ ಒಲಿಸ್ಕೋಬೇಕಾ? ಹಾಗಾದ್ರೆ ನೊಂದವರಿಗೆ ನೆರವನ್ನ ನೀಡಿ, ಅವರ ಕುರಿತಾಗಿ ಪ್ರಾರ್ಥನೆಯನ್ನ ಮಾಡಿ. ಆಗ ಬಹುಬೇಗ ಭಗವಂತನ ಕರುಣೆ ನಿಮ್ಮದಾಗತ್ತೆ ಅಂತ ಹೇಳ್ತಾ ಬನ್ನಿ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯ್ತು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ಕಾರ ಗುರುಜಿ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ಗುರುಜಿ, ಶುಕ್ರವಾರದ ಈ ಶುಭ ದಿನ ಯಾವ ಶುಭ ವಿಶೇಷ ಮಾಹಿತಿಯನ್ನ ನೀಡಲಿಕ್ಕೆ ಬಂದಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತೊಂದು ದಿವಸ ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇಂಥ ಒಂದು ಸ್ವಾಗತ ಮತ್ತೆ ಪರಿಪೂರ್ಣವಾಗಿ ಸಿಗತಕ್ಕಂಥ ವಿಚಾರ ಹೇಗೆ, ಎತ್ತ, ಯಾವಾಗ, ಹೇಗೆ ಎಲ್ಲವನ್ನೂ ತಿಳ್ಕೋಬೇಕು. ಸ್ವಾಗತ ಅನ್ನೋದು ಪ್ರತಿಯೊಬ್ಬರ ಮನುಷ್ಯನಿಗೆ ಜೀವನದಲ್ಲಿ ಯಾರಾದರೂ ಮನೆಗೆ ಬಂದಾಗ ಏನು ಕೊಡದೇ ಇದ್ರೂ ಬನ್ನಿ ಕೂತ್ಕೊಳ್ಳಿ, ನೀರು ಕುಡಿತೀರಾ, ಏನಾದರೂ ಉಪಚಾರ ಸೇವಿಸ್ತೀರಾ ಅಥವಾ ಸೇವೆಗೆ ಒಳಗಾಗ್ತೀರಾ ಅಂತ ಹೇಳಿ ಪರಿವರ್ತನೆ ಆಗಬೇಕು. ಯಾರಾದರೂ ಕೇಳ್ಕೋಬೇಕೇ ಹೊರತು ಯಾವುದೇ ಕಾರಣಕ್ಕೂ ಕೆಲವರು ಮನೆಯವ್ರ ಬಾಗಿಲ ಹತ್ರ ಬಂದ್ರೆ ಸಾಕು, ಅಯ್ಯೋ ಆಚೆ ಹೋಗಿ ಅನ್ನೋ ಥರ ನೋಡ್ತಾರೆ. ಕೆಲವರಿಗೆಲ್ಲ ಇರ್ತಕ್ಕಂಥ ಸ್ವಭಾವನ ಸುಟ್ಗುಣ, ಪರಿಪೂರ್ಣವಾಗಿ ಏನಂತೀವಿ, ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ. ಸುಡ್ತಾ ಇರತಕ್ಕಂಥ ವಿಚಾರ ಎಷ್ಟು ಸುಡ್ತೀರಿ. ಅದರಿಂದ ಕೆಲವರು ಬಾಲ ಯಾವತ್ತಿದ್ರೂ ನಾಯಿ ಬಾಲ ಡೊಂಕು, ಕೆಲವರು ಹಾಗೆ ಸ್ವಭಾವದಲ್ಲೇ ಹೆಂಗೆ ಬಂದ್ಬಿಟ್ಟಿರ್ತಾರೆ. ಅದಕ್ಕೆ ಏನು ಮಾಡಬೇಕು? ಇಂಥವ್ರಿಗೆಲ್ಲರಿಗೂ ಸರಿತಿದ್ದುಪಡಿಸೋಕ್ಕೆ ಅವಕಾಶವಿದೆಯಾ ಇಲ್ಲವಾ? ಅದಕ್ಕೆ ಓಡಿಸು ಅಂತ ಹೇಳ್ತೀವಿ. ಏನು ಓಡಿಸ್ಬೇಕು? ಇವ್ರನ್ನ, ಇವರಲ್ಲಿರ್ತಕ್ಕಂಥ ದುಶ್ಚಟಗಳನ್ನು ಓಡಿಸ್ಬೇಕು, ಇವರಲ್ಲಿರ್ತಕ್ಕಂಥ ದುರಭಿಮಾನವನ್ನು ಓಡಿಸ್ಬೇಕು, ಇವರಲ್ಲಿರ್ತಕ್ಕಂಥ ಯಾವುದೇ ದುರಸ್ವಭಾವಗಳನ್ನು ಓಡಿಸ್ಬೇಕು. ಈ ಸ್ವಭಾವಗಳನ್ನು ಓಡಿಸ್ತಕ್ಕಂಥದ್ದು ಒಂದು ದಿವಸಕ್ಕೆ ಸಾಧ್ಯ ಇಲ್ಲ, 2 ದಿವಸಕ್ಕೆ ಸಾಧ್ಯವಿಲ್ಲ. ಹೀಗೆ ಪ್ರಯತ್ನ ಪಡ್ತಾ 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 ಕಾಲಾಯ ತಸ್ಮೈ ನಮಃ ಅಂತ ಒಂದು ದಿವಸಕ್ಕೆ ಓಡಿಸಿರ್ತಕ್ಕಂಥ ಅವಕಾಶವಾಗುತ್ತೆ. ಈ ಓಡಿಸು ಅಂತಕ್ಕಂಥ ವಿಚಾರವನ್ನು ಯಾರ ಮುಖಾಂತರ ಮಾಡಬೇಕು? ಸುಬ್ರಹ್ಮಣ್ಯ ಬಿಟ್ಟರೆ ಇನ್ನು ಯಾವ ಕಾಲಕ್ಕೂ ಯಾರ ಮುಖಾಂತರೂ ಸಾಧ್ಯವಿಲ್ಲ. ಅದಕ್ಕೆ ಸುಬ್ರಹ್ಮಣ್ಯ ಸ್ಮರಣೆನ ಸೃಷ್ಟಿ, ಇವತ್ತು ಹೇಳಿ ಸೃಷ್ಟಿ. ಅದಕ್ಕೆ ಸೃಷ್ಟಿಯನ್ನು, ಹಾವನ್ನು, ರಾಹು ತತ್ವಗಳನ್ನು, ಮನುಷ್ಯನ ಮುಖಾಂತರವಾಗಿರ್ತಕ್ಕಂಥ ದುರಭಿಮಾನವನ್ನು, ದುಶ್ಚಟವನ್ನು, ಎಲ್ಲ ರೀತಿಯಾದ ದುರಭ್ಯಾಸವನ್ನು ಪರಿವರ್ತನಾ ಸ್ವರೂಪಕ್ಕೆ ಓಡಿಸ್ತಕ್ಕಂಥದ್ದು. ಒಳ್ಳೆ ಭಾವನೆ ಬರದೇ ಇರತಕ್ಕಂಥವನಿಗೆ, ಕೆಟ್ಟ ಭಾವನೆನೇ ಯಾವಾಗಲೂ ಇರತಕ್ಕಂಥವನಿಗೆ, ಅವನಿಗೆ ಕೆಟ್ಟ ಗುಣಗಳೇ ಇರತಕ್ಕಂಥವನಿಗೆ ಸರಿತಿದ್ದುಪಡಿಸಬೇಕು. ಇಂಥ ಒಂದು ಭಾವನಾ ರೂಪದಲ್ಲಿ ನಾವು ಜೀವನವನ್ನು ಸಾಗಿಸಬೇಕು ಅಂದರೆ ಹೇಗೆ, ಎತ್ತ, ಯಾವ ರೀತಿ ಅನ್ನೋದನ್ನ ಮೊದಲೇ ತಿಳ್ಕೋಬೇಕು ಅಲ್ವಾ? ಅದಕ್ಕೆ ನೀವು ಇವತ್ತಿನ ಸೃಷ್ಟಿಯಲ್ಲಿ ಸ್ಮರಣ ಮಾಡ್ತೊಳ್ತಕ್ಕಂಥ ವಿಚಾರ, ಭಾಳ ಜನ ಸುಬ್ರಹ್ಮಣ್ಯ ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಮಹಾಲಕ್ಷ್ಮಿ ಅಂದರೆ ಇವತ್ತು, ನಾಳೆ, ನಾಡಿದ್ದು ಈ 3 ದಿವಸದಲ್ಲಿ ಮಹಾಲಕ್ಷ್ಮಿ ಸ್ಮರಣೆಯನ್ನು ಭಾಳ ಚೆನ್ನಾಗಿ ಮಾಡ್ಕೊಳ್ಳಿ. ಯಾಕೆಂದರೆ ಮಹಾಲಕ್ಷ್ಮಿ ಭೂಗುಣದಲ್ಲಿ ಹುಟ್ಟಿದಾಳೆ, ಭೂಗುಣದಲ್ಲಿ ಪರಿವರ್ತನಾ ಸ್ವರೂಪಕ್ಕೆ ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ಸೇರ್ತಾಳೆ. ಭೂಮಿಯಲ್ಲಿ ಸ್ಪರ್ಶವಾಗಿರ್ತಕ್ಕಂಥವಳು ಕೋಪಗೊಂಡಿದ್ದಾಳೆ ಅಂದರೆ ಇವತ್ತೇ ಶ್ರೀನಿವಾಸನ ಸಾನ್ನಿಧ್ಯ ಬಿಟ್ಟು ಲಕ್ಷ್ಮಿ ಬಂದಿದ್ದಾಳೆ. ಇವತ್ತಿನಿಂದ ಪ್ರತಿಯೊಬ್ಬರು ಬಹಳ ಜಾಗೃತಿಯಾಗಿರ್ತಕ್ಕಂಥ ವಿಚಾರ, ಅವಳು ಶ್ರೀನಿವಾಸನ ಸಾನ್ನಿಧ್ಯ ಬಿಟ್ಟು ಬಂದ್ಬಿಟ್ಟಾಳೆ ಅಂದರೆ ವಕ್ಷಸ್ಥಳವನ್ನು ಜಾಡಿಸಿ ಒದ್ದಾಗ ಅವಳಿಗೆ ಬೇಜಾರಾಗಿ, ನನ್ನ ಸ್ಥಳವನ್ನು ಒದ್ದಾಗ ನೀನು ಯಾವುದೇ ಕಾರಣಕ್ಕೂ ಅದನ್ನು ದೂಷಿಸಬೇಕಾದವನು ಕಾಲು ಹಿಡಿದುಬಿಟ್ಟೆ, ಬಹಳ ದೊಡ್ಡ ತಪ್ಪು ಮಾಡಿದೆ. ಪಾಪ ಅವನು ಮಾಯಾ ಅನುಗ್ರಹದಲ್ಲಿ ಅವನ ಕಾಲಲ್ಲಿರ್ತಕ್ಕಂಥ ದುರುದ್ಗಾರ ಎಲ್ಲವನ್ನು ಓಡಿಸೋಕ್ಕೋಸ್ಕರ ಶ್ರೀಮನ್ನಾರಾಯಣ ಅವನಲ್ಲಿರ್ತಕ್ಕಂಥ ದೂರ್ವಾಸ ಮುನಿಗಳ 3ನೇ ಕಣ್ಣನ್ನು ಕೀಳಕ್ಕೆ ಪರಿವರ್ತನೆ. ಅಂದರೆ ಯಾವತ್ತೂ ಕಾಲಲ್ಲಿ 3ನೇ ಕಣ್ಣು ಇತ್ತು ಅಂತಲ್ಲ, ಅವನಲ್ಲಿ ದುರಹಂಕಾರ ಕಾಲಲ್ಲಿ ಮೆಟ್ಟಿ ನಿಲ್ತಿದ್ದ. ಆ ಅಭಿಮಾನ, ದುರಾಭಿಮಾನ ಅನ್ನೋದು ಒಬ್ಬರಲ್ಲಿತ್ತು. ಯಾರನ್ನಾದರೂ ಒಳ್ಳೆ ಭಾಗದಲ್ಲಿ ಕೆಲವ್ರನ್ನ ಬೇರೆ ರೀತಿಯಲ್ಲಿ ಬೈತಾ ಇದ್ದಾಗ ಅವ್ರಿಗೆ ಬೈತೀವಿ ಅಂತಲ್ಲ, ಪಕ್ಕದಲ್ಲಿರೋನ್ ಸರಿ ಮಾಡೋಕ್ಕೆ ಇವನ್ನ ಬೈತಾ ಇರ್ತೀವಿ, ಇವನ್ನ ಸರಿ ಮಾಡೋಕ್ಕೆ ಇನ್ನೊಬ್ಬರನ್ನ ಬೈತಿರ್ತೀವಿ. ಅದೇ ರೀತಿ ಕೆಲವ್ರನ್ನ ಏನು ಮಾಡ್ತಾರೆ, ಇವ್ರ ಮೇಲೆ ಕೋಪ ಅವ್ರ ಮೇಲೆ ಹಾಕ್ಬಿಡೋದು, ಅದು ತಪ್ಪು. ಆದರೆ ಇವ್ರನ್ನ ಸರಿಪಡಿಸೋಕ್ಕೆ ಅವ್ರ ಮೇಲೆ ಬೇಕಾದರೆ ಬೈಕೋದು ಒಳ್ಳೇದಾಗತ್ತೆ. ಆದ್ದರಿಂದ ಯಾವ ರೀತಿ ಸಡನ್ನಾಗಿ ಈಗ ಬೈದು ಬಿಟ್ರಲ್ಲ, ಹೇಗಾಗ್ಬಿಡ್ತಲ್ಲ ಅಂತ ಅನ್ಕೋಬಾರ್ದು. ಅದಕ್ಕೆ ಪ್ರತಿಯೊಬ್ಬನೂ ಸರಿತಿದ್ದುಪಡಿಸೋಕ್ಕೆ ತಮ್ಮದೇ ಆದ ರೀತಿ, ತಮ್ಮದೇ ಆದ ಒಂದು ಭಾವನೆ ಎತ್ಕೊಳ್ತಕ್ಕಂಥವ್ಳು ಲಕ್ಷ್ಮಿ. ಲಕ್ಷ್ಮಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಅಲಕ್ಷ್ಮೀ ನಿತ್ಯ, ಅಲಕ್ಷ್ಯವನ್ನು ನೀನು ಮಾಡಿದ್ರೆ ಜೀವನದಲ್ಲಿ ನಿಮ್ಮ ಲಕ್ಷ್ಯಗಳು ಹೊರಟೋಗುತ್ತೆ ಅಂತ. ಅದಕ್ಕೆ ನೀವೆಲ್ಲರೂ ಅವ್ರಿವ್ರ ಬಗ್ಗೆ ನೋಡ್ತಾ ಕೂತ್ಕೊಳ್ಳೋಕ್ಕಿಂತ ನಿಮ್ಮ ಬಗ್ಗೆ ತೊಳ್ಕೊಂಡ್ರೆ ಉತ್ತಮ ಅಂತ. ಇದಕ್ಕೆ ಎಷ್ಟೋ ಜನಕ್ಕೆ ಆ ವಿಚಾರಗಳನ್ನ ಬಿಟ್ಟು ಬೇರೆಯವ್ರನ್ನ ಅಟ್ಟಹಾಸದಿಂದ ಮೆರಿತಕ್ಕಂಥವ್ರಿಗೆ ಅವ್ರುಗಳನ್ನ ಯಾವ ಕಾಲಕ್ಕೂ ಟೀಕೆ ಟಿಪ್ಪಣಿಗಳು ಮಾಡ್ಕೊಳ್ಳೋದು, ಅವ್ರ ಬಗ್ಗೆ ಯಾವ ಥರ ಮಾತಾಡ್ತಾ ಇರೋದು, ಅವಹೇಳನೆ ಮಾಡ್ತಾ ಇರೋದು ಬಹಳ ಜನ ಮಾಡ್ತಾರೆ. ನಮ್ಮ ಇಡೀ ವಿಶ್ವದಲ್ಲಿ ಎಷ್ಟು ಜನ ಇದ್ದಾರೆ? ಒಂದು ಸುಮಾರು 650ರಿಂದ 680 ಕೋಟಿ ಅಷ್ಟೇ, ಜಾಸ್ತಿನಿಲ್ಲ. 650ರಿಂದ
680 ಕೋಟಿ. ಆದರೆ ಕಲಿಯುಗ ಮುಗಿಯುವಷ್ಟರಲ್ಲಿ ಎಷ್ಟಾಗತ್ತೆ? 2012ರಿಂದ, ಅಂದರೆ ವಿಶೇಷವಾಗಿ ಮೇ 6ರಿಂದನೇ ಪ್ರಾರಂಭ ಆಗೋದಾಗ ಎಲ್ಲ ಮುಗಿಯುವಷ್ಟರಲ್ಲಿ ಕೊನೆಗೆ ಎಷ್ಟು ಜನ ಉಳಿದಿದ್ದಾರೆ ಅಂದರೆ ದಕ್ಷಿಣ ಭಾಗದಲ್ಲಿ, ಕೆಲವೊಮ್ಮೆ ದೈವ ತತ್ವದಲ್ಲಿ, ಒಳ್ಳೆಯ ಸ್ಥಳದಲ್ಲಿ, ಒಳ್ಳೆಯ ಕ್ಷೇತ್ರದಲ್ಲಿ, ಮೇಲಿನ ಪ್ರದೇಶದಲ್ಲಿ ಎಷ್ಟು ಜನಕ್ಕೆ ಲಭ್ಯವೋ ಅಷ್ಟು ಜನ. ಅದರಲ್ಲಿ 32 ಲಕ್ಷ ಅಂದರೆ ಆ 32 ಕೋಟಿ ಪ್ಲಸ್ ಲಕ್ಷ, 1 ಲಕ್ಷ ಜನ ಅಂದರೆ 32 ಕೋಟಿ ಲಕ್ಷ ಜನ ಮಾತ್ರ ಉಳಿತಾರೆ. ಇಷ್ಟೇ ಬೆಳೆಯೋದು. 650 ಕೋಟಿಯಿಂದ 680 ಕೋಟಿ ಜನ ಎಷ್ಟು ಕರಗೋಗತ್ತೆ ಅಂದರೆ, ಎಷ್ಟು ಜನ ದುರಹಂಕಾರಿಗಳಿರ್ಬೋದು ಅಂದರೆ ಪ್ರಪಂಚ ಇಡೀ ಅವನೇನು ಮಾಡಿದ್ದ, ಈ ಭೂಮಿಯನ್ನು ನರಕವಾಗಿರ್ತಕ್ಕಂಥ ನರಕನ್ನ ನೋಡಪ್ಪ, ಇದೇ ನರಕ, ಎಷ್ಟೋ ಜನ ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಈ ನರಕದಲ್ಲಿ ನಿನ್ನ ಸುಖವಾಗಿ ಇಡೋಕ್ಕೆ ಪ್ರಯತ್ನ ಪಡ್ತೀನಿ, ಈ ನರಕದಲ್ಲಿ ನಿನಗೆ ಮಾಡಿರೋ ಕರ್ಮಗಳೆಲ್ಲ ಕಳ್ಕೊಳ್ಳೋಕ್ಕೂ ಪ್ರಯತ್ನ ಪಡಿಸ್ತೀನಿ. ಆದರೆ ನೀನು ಯಾವುದನ್ನು ಆರಿಸ್ಕೊಂತೀಯಾ ಅದು ನಿನ್ನ ಹಣೆ ಬರ. ಏನಂದರೆ ಪಶ್ಚಿಮ ದೇಶದಲ್ಲಿ ಹಿಂಗೆ, ಪಶ್ಚಿಮ ದೇಶದಲ್ಲಿ ಹಿಂಗೆ ಅಂತ ಒಂದು ತಿಳ್ಕೊಳ್ಳಿ. ಅವರಲ್ಲೂ ಎಷ್ಟು ಡೀಸೆನ್ಸಿ ಅಂದರೆ, ನಿಜವಾಗ್ಲೂ ಈ ಕಲ್ಚರು ಇವರು ಅವರೇ ತಂದರು ಅಂತ ಕೆಲವರೆಲ್ಲ ಟೀಕೆ ಟಿಪ್ಪಣಿನೂ ಮಾಡ್ತಾ ಇರ್ತೀವಿ, ಅವಾಗ ನಾವುಗಳು ಮಾಡಿರ್ತೀವಿ. ಆದರೆ ಅಲ್ಲಿ ಇರೋ ಡೀಸೆನ್ಸಿ ಇಲ್ಲಿ ಇವ್ರುಗಳಿಲ್ಲ. ಅವ್ರುಗಳು ಈ ಥರ ಒಂದು ದುರಹಂಕಾರಗಳನ್ನ ಯಾವ ಕಾಲಕ್ಕೂ ಇಟ್ಕೊಳ್ಳದೆ ಇರತಕ್ಕಂಥ ವ್ಯತ್ಯಾಸಗಳು ನೋಡಿ. ಅವ್ರುಗಳು ಇವತ್ತು ಯಾವುದೋ ಒಂದು ಹರೇ ರಾಮ ಹರೇ ಕೃಷ್ಣ ಅಂತ ಹೇಳಿ ಸೀರೆಗಳನ್ನ ಉಟ್ಕೊತಾರೆ, ಗೌರವಾಗಿ ಬಳೆಗಳು ಹಾಕ್ಕೊತಾರೆ, ಅಂತ ಫ್ಯಾನ್ಸಿ ಡ್ರೆಸ್ಸನ್ನು ಬಿಸಾಕ್ತಾರೆ. ಅಯ್ಯೋ ಇಷ್ಟೇ ಜೀವನ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ದೇವರ ನಾಮಸ್ಮರಣೆ ಇರೋಣ, ಯಾವ್ದಾದ್ರು ಗುರುಗಳ ಹತ್ರ ಇರೋಣ, ಶಾಂತಿ ನೆಮ್ಮದಿ ಇಲ್ಲ ನೋಡಿ ಅವ್ರ ಹತ್ರ. ಅದೇ ಎಷ್ಟೋ ಕೋಟ್ಯಾಂತರ ರೂಪಾಯಿ ಇರ್ಬೋದು, ಯಾರಿಗೂ ನೆಮ್ಮದಿ ವಾತಾವರಣ ಇಲ್ಲ. ಇವತ್ತು ಆ ದುರಹಂಕಾರಿಗಳಿಗೆ, ದುಷ್ಟಟದಿಂದ ಇರತಕ್ಕಂಥವ್ರಿಗೆ ಎಲ್ಲರಿಗೂ ಅಲ್ಲಿರ್ತಕ್ಕಂಥ ಆಸಕ್ತಿ ಏನು ಗೊತ್ತಾ? ಶಾಂತಿ ನೆಮ್ಮದಿ ಇಲ್ಲದೆ ಇರತಕ್ಕಂಥ ವಾತಾವರಣ. ಅದನ್ನೇನು ಶುರು ಆಗ್ಬಿಡುತ್ತೆ. ಆ ಶಾಂತಿ ನೆಮ್ಮದಿ ಇಲ್ಲದೆ ಇರೋ ವಾತಾವರಣ, ಭಯ ಸಾಲದು. ಬಹಳ ಜನಕ್ಕೆ ಭಯ ಇಲ್ಲ. ಏನು ಭಯ ಗೊತ್ತಾ? ಏಯ್ ಮಾಡ್ತೀಯ ಇಲ್ವೋ, ಆ ಭಯ ಅಲ್ಲ. ಭಯ ಒಳ ಭಯ ಆಗಬೇಕು. ಅಯ್ಯೋ ನಾಳೆ ಏನು ನಮ್ಮ ಗತಿ, ಅಯ್ಯೋ ನನ್ನ ಹೆಂಡತಿ ಮಕ್ಕಳ ಗತಿ ಏನು, ನನ್ನ ಮಕ್ಕಳ ಗತಿ ಏನು, ನಾನು ಇಷ್ಟೆಲ್ಲ ಕುಡಿದು ಹೆಂಡತಿ ಹೊಡಿತಾ ಇದ್ದೀನಲ್ಲ, ರೋಡಲ್ಲಿ ಬಿದ್ದಾಗ ಜಠಾರ್ ಅಂತ ಒಂದು ದೊಡ್ಡ ಲಾರಿ ಹೊಟ್ಟೋದ್ರೆ ತಲೆ ಚಟ್ಟ ಅಂದ್ಬಿಟ್ರೆ ಆ ಮಕ್ಕಳ ಗತಿ ಏನು ಯೋಚನೆ ಮಾಡಿದ್ಯಾ? ಅಥವಾ ನಿಮ್ಮ ತಂದೆ ತಾಯಿಗೆ ನಂಬ್ಕೊಂಡು ಕೆಲಸ ಕಳಿಸಿರ್ತಾರೆ, ನೀನೇನು ಮಾಡ್ತಾ ಇದೀಯಾ? ಬ್ಯಾಂಕಲ್ಲಿರೋ ದುಡ್ಡು, ಇವತ್ತು ಪಾಕೆಟ್ ಮನಿ ಕೊಡು, ಕೊಡ್ತೀಯ ಇಲ್ವಾ ಅಂತ ಜೋಬಲ್ ಕೈ ಹಾಕಿ ತೊಗೊಂಡೋಗ್ತಾ ಇದೆಯಲ್ಲ, ಯಾರಿಗೋಸ್ಕರ ತೊಗೊಂಡೋಗ್ತಾ ಇದೆಯಾ? ಮೊಬೈಲ್ ಶೋಕಿಗೆ ತೊಗೊಂಡೋಗ್ತಾ ಇದೆಯಾ? ಹುಡುಗಿರು ಕರ್ಕೊಂಡೋಗಿ ಊರು ಸುತ್ತಕ್ಕೆ ಕರ್ಕೊಂಡೋಗ್ತಾ ಇದೆಯಾ? ಮೋಟ್ರ್ ಬೈಕ್ಗೋಸ್ಕರ ಕರ್ಕೊಂಡು ಹೋಗ್ತಾ ಇದೆಯಾ? ಡೀಸೆಲ್ ಹಾಕ್ಸ್ಕೊಂಡು ನೀವು ಯೋಗ್ತೆಗಷ್ಟು ಬೆಂಕಿ ಹಾಕ್ತು, ನಾಳೆ ನಿಮ್ಮದೆಲ್ಲ ಸ್ಟೆಬಿಲಿಟಿನೇ ಇರಲ್ಲ. ಸ್ಟೇಬಲ್ ಮೈಂಡ್ ಇಲ್ಲ ನಿಮಗೆ, ಯೋಗ್ತೆಗೆ ಎಷ್ಟು ಬೆಂಕಿ ಹಾಕ್ತು. ಪ್ರತಿಯೊಬ್ಬನು ಯುವಕನು ಇವತ್ತಿನ ದಿವಸ ಏನಾದರೂ, ಮುಂದಿನ ದಿವಸ ಏನಾದರೂ ಮಾಡಿದ್ದೀರಾ? ಜೀವನದಲ್ಲಿ ತಿಳ್ಕೊಳ್ಳಿ, ವಯಸ್ಸಾದವರೆಲ್ಲರೂ ಎಲ್ಲವನ್ನೂ ಅನುಭವಿಸಿ ಬಂದಾಗೋಯ್ತು. ಅವರೆಲ್ಲ ಒಳ್ಳೆಯದು ನೋಡಿದ್ರು, ಕೆಟ್ಟದ್ದು ನೋಡಿದ್ರು, ಎಲ್ಲ ಆಗೋಯ್ತು. ಹಿರಿಯರೆಲ್ಲ ಯಾತಕ್ಕೆ ಅನುಭವಶಾಲಿಗಳು ಅಂದರೆ ಅನುಭವಕ್ಕಿಂತ ದೊಡ್ಡ ಜೀವನ ಇಲ್ಲ. ಆದರೆ ನೀವುಗಳು ಏನೂ ನೋಡದೆ ಇವತ್ತಿನ ದಿವಸ ಇಷ್ಟು ದುರಹಂಕಾರ, ಇಷ್ಟು ಅಟ್ಟಹಾಸ. ಇವತ್ತಿನ ದಿವಸ ದೊಡ್ಡ ಸಾಫ್ಟ್ವೇರ್ ಕಂಪ್ನಿ ಕೂತ್ಕೊಂಡ್ಬಿಟ್ಟು 80 ಲಕ್ಷ 80 ಕೋಟಿ ಅಂತಕ್ಕಂಥ ವಿಚಾರ ನೋಡ್ಕೊಂಡ್ಬಿಟ್ಟು ಅಪಾರ್ಟ್ಮೆಂಟ್ಗಳಲ್ಲಿ ಸ್ಕೈ ಇಸ್ ನೋ ಲಿಮಿಟ್ ಅಂತ ಹೇಳಿ ಹೋಗ್ತಾ ಇದ್ರೆ ಬಿಲ್ಡಿಂಗ್ ಮೇಲೆ. ಅವನು ಭಾಳ ಬುದ್ಧಿವಂತ. ಏನು ಮಾಡಿದ್ದ ಗೊತ್ತಾ? ವೀರಬ್ರಹ್ಮಣ್ಯ ಸ್ವಾಮಿ ಚರಿತ್ರೆ ಹೇಳಿದ್ದ, ಇದನ್ನ ಒಂದ್ರ ಮೇಲೊಂದು ಒಬ್ಬರ ಮೇಲೆ ಒಬ್ಬರು ಕೂತ್ಕೊಂಡು ಲೆಟ್ರಿನ್ ಬಾತ್ರೂಮ್ಗೆ ಹೋಗ್ತಾರೆ ಅಂತ ಆ ಕಾಲದಲ್ಲಿ ಹೇಳಿದ್ದ. ಆದರೆ ಏನು ಅಂದರೆ ಹೆಂಗೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆ ಪುಸ್ತಕ ತೆಗೆದು ನೋಡ್ತಾ ಇದ್ವಿ. ಆದರೆ ಇವತ್ತಿನ ಅರ್ಥವಾಗತ್ತೆ, ಓಹೋ ಅಪಾರ್ಟ್ಮೆಂಟ್ ಅನ್ನೋದು ಕಟ್ಟಿದ್ರೆ ಇವನ್ ಬಾತ್ರೂಮ್ ಮೇಲೆ ಇನ್ನೊಬ್ಬನ ಬಾತ್ರೂಮು, ಅವನ ಬಾತ್ರೂಮ್ ಮೇಲೆ ಮತ್ತೊಂದು ಬಾತ್ರೂಮು ಅಂತ ನಮಗೆ ಆವಾಗ್ದೇ ಅರಿವಾಗಿದ್ದು. ಅದಕ್ಕೆ ಜ್ಞಾನವನ್ನು ಸೂಕ್ಷ್ಮವಾಗಿ ಹೇಳಬಹುದು, ಆದರೆ ತೀರಾ ವಿರಾಳವಾಗಿ ಹೇಳ್ತಕ್ಕಂಥವ್ನು ನಾನೊಬ್ಬನೇ. ಅದಕ್ಕೆ ಕೆಲವರೆಲ್ಲ ಏನು ಇಷ್ಟು ಸ್ಪಷ್ಟವಾಗಿ ಹಿಂಗೆಲ್ಲ ಮಾತಾಡ್ಬಿಡ್ತಾರೆ ಅಂತಾರೆ. ನಿಜ ಹೇಳಬೇಕಾದ್ರೆ ಹಾಗೆ ಕಷ್ಟ, ಸ್ವೀಕರಿಸೋದು ಕಷ್ಟ. ಆದರೆ ಒಂದು ಸರಿ ನುಂಗೋಕ್ಕೆ ಶುರು ಮಾಡಿದ್ರೆ ಕೈ, ಓಹೋ ಭಾಳ ಚೆನ್ನಾಗಿದೆ, ಅಭ್ಯಾಸ ಮಾಡ್ಕೊಂಬೇಡ ಅನ್ನೋದು ಕೂಡ ಆಗೋಗಿರುತ್ತೆ. ಅದಕ್ಕೆ ಜೀವನನೂ ಬಹಳ ದೊಡ್ಡ ಕಹಿಯ ಜೀವನ. ಇವತ್ತು ನೀವು ಆ ದುರಹಂಕಾರಗಳನ್ನ, ಅಟ್ಟಹಾಸನ ಮೆರಿತಾ ಇರ್ತಕ್ಕಂಥ ವಿಚಾರ. ನಾವೆಲ್ಲ ದಬ್ಬಾಳಿಕೆ ಮಾಡ್ತೀವಿ ಅಂತ ಬಹಳ ಜನ ಪಂಚಾಯತಿ ಕಟ್ಟೆಯಲ್ಲಿ ಕೂತ್ಕೊಂಡು ದಬ್ಬಾಳಿಕೆ ಮಾಡ್ತಾ ಕೂತಿದ್ರೆ, ಇವತ್ತು ಆ ದಬ್ಬಾಳಿಕೆ ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಕೂತ್ಕೊಂಡು ನಾನೇ ಬಿಗ್ ಬಾಸ್ ಅಂದ್ಕೊಂಡು ಕೆಳಗಡೆ ಇರೋರ್ನೆಲ್ಲ ತುಳಿತಾ ಇದ್ದೀರಾ. ಯಾವುದು ನಡೆಯಲ್ಲ. ಅದರಲ್ಲಿ ಜೊತೆಗೆ ಒಂದು ಸಣ್ಣ ಪುಟ್ಟ ಅಲ್ಪ ಸ್ವಲ್ಪದಲ್ಲಿ ಏನು ಗೊತ್ತಾ, ಈ ತುಂಬಿದ ಕಡೆ ತುಳುಕಲ್ಲ ಅಂತೆ. ಸಣ್ಣ ಪುಟ್ಟ ಏನೂ ಇಲ್ಲದೆ ಪುಟ್ಕೋಸಿ ಎಂಟಿ ವೆಸಲ್ಸ್ ಮೇಕ್ ನೈಸ್. ಒಂದು ಸಾಧಾರಣ ಒಂದು ಪಿ ಎ ಕೂತಿರ್ತಾನೆ, ಇವನು ಬಾಸ್ ಜೊತೆ ಪಿ ಎ ಆಗಿದ್ರೆ ಓ ನಾನೇ ಬಾಸ್ ಅನ್ನೋ ಥರ ಆಡ್ತಾನೆ. ಅಂಥವ್ರು ಕೂಡ ದುರಹಂಕಾರಗಳು ಭಾಳ ಜನ ಇದೆ. ಅಂಥದಕ್ಕೆ ಎಲ್ಲ ಸರಿಯಾಗಿ ಒಂದು ನಾಂದಿಯನ್ನು ಹಾಡಕ್ಕೆ ಇನ್ನೇನು ಶುರು ಆಗ್ಬಿಡುತ್ತೆ. ಅದಕ್ಕೆ ಇಂಥ ಒಂದು ಕಾಲಕ್ಕೆ ಏನು ಹೇಳ್ತೀವಿ, ಸೃಷ್ಟಿ, ಇದನ್ನೆಲ್ಲ ಓಡಿಸ್ಬೇಕು. ಯಾರು ಓಡಿಸೋರು? ನೀವೆಲ್ಲ ಓಡಿಸೋಕ್ಕಾಗಲ್ಲಪ್ಪ. ಒಂದ್ಸಲಿ ಒಬ್ಬರನ್ನ 4 ಜನನ 5 ಜನನ ಕೇಳ್ಕೊಂಡು ಓಡಿಸ್ಬೋದು ಅಷ್ಟೇ. ಬಿಟ್ಟರೆ ಕುಟುಂಬದಲ್ಲೇ ಒಂದು ಸ್ವಲ್ಪ ಅಡ್ವೈಸ್ ಮಾಡಿ ಹೇಳಿಸ್ಬೋದು ಅಷ್ಟೇ. ಇಡೀ ವಿಶ್ವವನ್ನು ಓಡಿಸೋಕ್ಕಾಗತ್ತಾ? ಅದಕ್ಕೆ ಪ್ರಾರ್ಥನೆ ಮಾಡ್ಕೊಂಡ್ಬಿಡೋಣ. ಯಾರತ್ತ ಅಬ್ಬಾ ನೋಡಿ ಇಂಥ ದುರಹಂಕಾರಿಗಳಿದ್ದಾರೆ, ಭಯ ಪಡಿಸಿವ್ರನ್ನ. ಎಂಥ ಭಯ ಅಂದರೆ ಶರಣು ಅಂತ ಓಡ್ ಬರಬೇಕು. ಆ ಶರಣು ಅಂತ ಓಡ್ ಬರೋಕ್ಕೆ ಈಗ ಸ್ವಲ್ಪ ಶುರುವಾಗಿದೆ. ಇನ್ನೊಂದಷ್ಟು ಜನ ಬರ್ತಾರೆ,
ಬರೋಕ್ಕೆ ಅವಕಾಶ ಮಾಡ್ಕೊಳ್ಳೋಣ. ನೀವು ನಾವು ಏನು ಮಾಡೋಣ, ಕಾಯ್ತಾ ಇರೋಣ.